ಫ್ರೆಂಡ್ಸ್, ನೀವು ಕೈಲಾಸ ಪರ್ವತದ ಹೆಸರು ಕೇಳಿದ್ದೀರಾ? ಡೆಫಿನೆಟ್ಲಿ ಕೇಳೇ ಇರ್ತೀರಾ. ಕೈಲಾಸ ಪರ್ವತ ತನ್ನಲ್ಲಿ ಒಂದು ಮಿಸ್ಟರೀಸ್ ಆಗಿದೆ. ಕೇವಲ ಕೈಲಾಸ ಪರ್ವತ ಅಷ್ಟೇ ಅಲ್ಲ, ಅದರ ಪ್ಲೇಸ್ಮೆಂಟ್ ಭೂಮಿ ಮೇಲೆ ಅದು ಕೂಡ ಮಿಸ್ಟರೀಸ್ ಆಗಿದೆ. ಇಟ್ಸ್ ರಿಯಲಿ ಅಮೇಜಿಂಗ್. ಕೈಲಾಸ ಪರ್ವತಕ್ಕೆ ಆಕ್ಸಿಸ್ ಮುಂದೆ ಆಫ್ ಅರ್ತ್ ಎಂದು ಕರೆಯಲಾಗುತ್ತೆ. ಈ ಕೈಲಾಸ ಪರ್ವತವನ್ನ ನಮ್ಮ ಭೂಮಿ ಮೇಲೆ ಇರುವ ಒಂದು ರಹಸ್ಯವಾದ ಸ್ಥಳ ಎಂದು ಕರೀತಾರೆ. ಹಾಗೂ ಕೈಲಾಸ ಪರ್ವತ ನಾರ್ತ್ ಪೋಲ್ ಇಂದ 6666 ಕಿಲೋಮೀಟರ್ ದೂರ ಇದೆ ಮತ್ತು ಸೌತ್ ಪೋಲ್ ನಿಂದ 6666 ಮಲ್ಟಿಪ್ಲೈ ಬೈ 2 ಕಿಲೋಮೀಟರ್ ನಷ್ಟು ದೂರ ಇದೆ. ಸೊ ನೋಡಿ, ಈಗ ನಿಮ್ಗೆ ಅರ್ಥವಾಗಿರುತ್ತೆ ಇದು ಒಂದು ತುಂಬಾನೇ ರಹಸ್ಯ ಹೊಂದಿರುವ ಪ್ಲೇಸ್ ಎಂದು. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದು ನಾನು ನಮ್ಮ ಭಾರತದ 9 ನಿಗೂಢ ಸ್ಥಳಗಳ ಬಗ್ಗೆ ಮಾತನಾಡಲಿದ್ದೇನೆ. ಈಗ ಆಲ್ರೆಡಿ ನಾನು 9ರಲ್ಲಿ ಒಂದು ಪ್ಲೇಸ್ ಬಗ್ಗೆ ಹೇಳಿದ್ದೆ, ಅದೇ ಕೈಲಾಸ ಪರ್ವತ. ಆದ್ರೂ ಇನ್ನು ಸ್ವಲ್ಪ ಡೀಪ್ ಆಗಿ ನೋಡೋಣ. ತುಂಬಾ ಜನ ಆಲ್ರೆಡಿ ಕೈಲಾಸ ಪರ್ವತದ ಬಗ್ಗೆ ತುಂಬಾ ಕೇಳಿದ್ದೀರಾ, ಬಟ್ ನಾನು ನಿಮ್ಗೆ ಈ ಮುಂಚೆ ಕೇಳದೇ ಇರೋದನ್ನ ಹೇಳ್ತೇನೆ. ಲೈಕ್ ಕೈಲಾಸ ಪರ್ವತಕ್ಕೆ ಹೋಗಿರೋ ಜನರ ಎಕ್ಸ್ಪೀರಿಯನ್ಸ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ. ಅಲ್ಲಿ ಹೋದ ಜನರ ಎಕ್ಸ್ಪೀರಿಯನ್ಸ್ ಪ್ರಕಾರ ಉಗುರು ಮತ್ತು ಕೂದಲುಗಳು 3 ಪಟ್ಟು ಫಾಸ್ಟ್ ಆಗಿ ಬೆಳಿತಾವಂತೆ. ಉದಾಹರಣೆಗೆ, ನಿಮ್ಮ ಉಗುರುಗಳು ಒಂದು ವಾರದಲ್ಲಿ ಎಷ್ಟು ಗ್ರೋ ಆಗ್ತಾವೋ, ಕೈಲಾಸ ಪರ್ವತದಲ್ಲಿ 1 ರಿಂದ 2 ದಿನದೊಳಗೆ ಅಷ್ಟು ಗ್ರೋ ಆಗ್ತಾವಂತೆ. ಹಾಗೂ ಜನರು ಇನ್ನೊಂದು ವಿಷಯದಲ್ಲಿ ತುಂಬಾನೇ ನಂಬಿದ್ದಾರೆ. ಅದೇನಪ್ಪಾ ಅಂದ್ರೆ, ಕೈಲಾಸ ಪರ್ವತಕ್ಕೆ ಹೋಗುವ ಜನರ ಏಜ್ ಕೂಡ ಬೇಗನೆ ಹೆಚ್ಚಾಗುತ್ತೆ ಅಂಡ್ ಬೇಗನೆ ಏಜಿಂಗ್ ಆಗುತ್ತೆ. ಸೊ ಯಾವಾಗ ನಾವು ಕೈಲಾಸ ಪರ್ವತಕ್ಕೆ ಹೋಗ್ತೀವೋ ಅವಾಗ ಏಜ್ ಆಗೋಕೆ ಶುರುವಾಗುತ್ತೆ. ಇದಕ್ಕೆ ಸೈಂಟಿಫಿಕ್ ರೀಸನ್ ಇಲ್ಲ. ಮೋಸ್ಟ್ಲಿ ಇದೇ ಕಾರಣಕ್ಕೆ ಕೈಲಾಸ ಪರ್ವತ ಮಿಸ್ಟರೀಸ್ ಅಲ್ಲಿ ಒಂದಾಗಿದೆ. ಅದಕ್ಕೆ ನೋಡಿ, ನಾವು ಮೌಂಟ್ ಎವರೆಸ್ಟ್ ಅನ್ನ ಹತ್ತಿದ್ದೇವೆ. ಆಕ್ಚುಲಿ ಕೈಲಾಸ ಪರ್ವತಕ್ಕಿಂತ ಮೌಂಟ್ ಎವರೆಸ್ಟ್ ಎತ್ತರವಿದೆ, ಆದ್ರೆ ಇಲ್ಲಿಯವರೆಗೂ ಯಾರು ಕೂಡ ಕೈಲಾಸ ಪರ್ವತ ಹತ್ತಿಲ್ಲ. ಮಾನಸ ಸರೋವರ. ಫ್ರೆಂಡ್ಸ್, ನೀವು ಈ ಹೆಸರನ್ನ ಕೇಳಿದ್ದೀರಾ? ಡೆಫಿನೆಟ್ಲಿ ಕೇಳೇ ಇರ್ತೀರಾ. ಇದು ಕೈಲಾಸ ಪರ್ವತದ ಮುಂಭಾಗದಲ್ಲಿ ಕಂಡುಬರುತ್ತೆ. ಈ ಮಾನಸ ಸರೋವರವು ತುಂಬಾನೇ ಶಾಂತವಾಗಿದೆ ಮತ್ತು ಆ ನೀರು ತುಂಬಾ ಪರಿಶುದ್ಧವಾಗಿದೆ. ಮಾನಸ ಸರೋವರದ ಪಕ್ಕದಲ್ಲಿ ಇನ್ನೊಂದು ಸರೋವರವಿದೆ, ಅದರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ. ಅದರ ಹೆಸರೇ ರಾಕ್ಷಾಸ್ಥಾಲ್. ಆದ್ರೆ ಇದರ ನೀರು ಉಪ್ಪು ನೀರಾಗಿದೆ. ಈ ನೀರು ಕುಡಿಯೋಕೆ ಆಗೋದಿಲ್ಲ. ಅಲ್ಲಿ ವೆಜಿಟೇರಿಯನ್ ಮಾಡೋದಕ್ಕೆ ಬರೋದಿಲ್ಲ. ಅದರ ಸುತ್ತಮುತ್ತ ಗಿಡ ಹೂ ಬೆಳೆಯೋದಿಲ್ಲ. ಹಾಗೂ ಈ ರಾಕ್ಷಾಸ್ಥಾಲ್ನಲ್ಲಿ ಕಂಟಿನ್ಯೂಸ್ ಆಗಿ ಅಲೆಗಳು ಬರ್ತವೆ. ಆದ್ರೆ ಇವೆರಡೂ ನದಿಗಳು ಯಾಕೆ ಬೇರೆ ಬೇರೆ ಈ ರೀತಿ ಕಂಡೀಷನ್ ನಲ್ಲಿ ಇವೆ ಅಂತ ಸೈನ್ಸ್ ಹತ್ತಿರ ಇಲ್ಲಿಯವರೆಗೆ ಯಾವುದೇ ಉತ್ತರ ಇಲ್ಲ. ಸಮ್ ಕ್ಲೈಮೆಟಿಕ್ ಕಂಡೀಷನ್ ಅಲ್ಲಿ, ಸಮ್ ಆಲ್ಟಿಟ್ಯೂಡ್ ಅಲ್ಲಿ ಎರಡು ಬೇರೆ ಬೇರೆ ನದಿಗಳ ನೀರು ಅಂಡ್ ಸ್ವಭಾವ ಬೇರೆ ಬೇರೆ ಇವೆ. ಅದು ಹೇಗೆ ಮತ್ತು ಯಾಕೆ ಅಂತ ಗೊತ್ತಿಲ್ಲ. ಈಗ ಸ್ವಲ್ಪ ಕೆಳಗಡೆ ಬರೋಣ. ಉತ್ತರಾಖಂಡ ತುಂಬಾ ಸುಂದರವಾದ ಪ್ಲೇಸ್, ಆದ್ರೆ ಅಲ್ಲಿ ವಿಚಿತ್ರವಾದ ಮಿಸ್ಟರೀಸ್ ಪ್ಲೇಸ್ ಇದೆ. ರೂಪ್ಕುಂದ ಅದರ ಹೆಸರು. ರೂಪ್ಕುಂದದ ನೀರು ಯಾವಾಗ ಒಣಗಿ ಹೋಗುತ್ತೆ, ಅಲ್ಲಿಂದ ತುಂಬಾ ಜನರ ಅಸ್ಥಿ ಪಂಜರ ಸಿಗುತ್ತೆ, ಹ್ಯೂಮನ್ ಸ್ಕೆಲಿಟನ್ ಸಿಗುತ್ತೆ. ಇದೇ ಕಾರಣಕ್ಕೆ ಇದನ್ನ ಲೇಕ್ ಆಫ್ ಸ್ಕೆಲಿಟನ್ ಎಂದು ಕರೀತಾರೆ. ಹಾಗೂ ಕೆಲವರು ಅಲ್ಲಿ ಒಂದೇ ಫಿಕ್ಸ್ ಟೈಮ್ ಅಂದ್ರೆ ನಿರ್ದಿಷ್ಟ ಸಮಯದಲ್ಲಿ ಅಲ್ಲಿ ಪೂಜೆ ಮಾಡಲು ಹೋಗ್ತಾರೆ. ಆದ್ರೆ ಸೈನ್ಸ್ ಹತ್ತಿರ ಈ ಪ್ರಶ್ನೆಗೆ ಉತ್ತರ ಇಲ್ಲ. ಹ್ಯೂಮನ್ ಸ್ಕೆಲಿಟನ್ಸ್ ಯಾರದು, ಎಲ್ಲಿಂದ ಬರುತ್ತೆ, ಎಷ್ಟು ವರ್ಷ ಹಳೆಯ ಸ್ಕೆಲಿಟನ್ಸ್ ಇವೆ, ಅಷ್ಟೊಂದು ಜನ ಅಲ್ಲಿ ಏನ್ ಮಾಡ್ತಾರೆ, ಅವರ ಡೆತ್ ಹೇಗೆ ಆಯ್ತು, ಈ ರೀತಿ ಹಲವು ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಇಂಡಿಯಾದಲ್ಲಿ ಈಗ ನಾವು ಉತ್ತರಾಖಂಡ್ ಮೌಂಟೇನ್ಸ್ ಬಿಟ್ಟು ರಾಜಸ್ಥಾನಕ್ಕೆ ಹೋಗೋಣ. ರಾಜಸ್ಥಾನ್ ನಲ್ಲಿ ಒಂದು ಊರಿದೆ ಕುಲಧಾರ್ ಅಂತ. ಇದು ಈಗ ರಾಜಸ್ಥಾನ್ ಟೂರಿಸಂ ಅಂಡರ್ ನಲ್ಲಿ ಬರುತ್ತೆ. ಇಂದಿಗೂ ಕೂಡ ಸಾಯಂಕಾಲದ ಹೊತ್ತು ಅಲ್ಲಿ ಯಾರನ್ನು ಕೂಡ ಅಲೋ ಮಾಡೋದಿಲ್ಲ. ನಿಮ್ಗೆ ಗೊತ್ತಾ ಕುಲ್ದಾರ ಹಳ್ಳಿಗೆ ಏನೆಂದು ಕರೀತಾರೆ ಅಂತ? ಇದಕ್ಕೆ ಇನ್ನೊಂದು ಹೆಸರು ಇದೆ, ದಿ ವಿಲೇಜ್ ಆಫ್ ಗೋಸ್ಟ್ ಅಂತ. ನೀವು ಬೆಳಗ್ಗೆ 11ಕ್ಕೆ ಹೋದ್ರು ಕೂಡ ಹಾಗೂ ಮಧ್ಯಾಹ್ನ 2 ಗಂಟೆಗೆ ಹೋದ್ರು ಕೂಡ ನಿಮ್ಗೆ ಭಯ ಆಗೋದಂತೂ ಗ್ಯಾರಂಟಿ. ಅಲ್ಲಿ ನೆಲೆಸಿರುವ ಒಂದು ಪೂರ್ತಿ ಊರು, ಅಲ್ಲಿ ಇರೋ ಜನರು, ಅಲ್ಲಿರೋ ಮುಖಗಳು ಇಲ್ಲಿಯವರೆಗೂ ಯಾರಿಗೂ ಗೊತ್ತಿಲ್ಲವಂತೆ. ಅಲ್ಲಿಂದ ಒಂದು ಊರು ರಾತ್ರೋರಾತ್ರಿ ಮಾಯವಾಗಿತ್ತಂತೆ. ಅವರ ಜೊತೆ ಏನು ನಡೆಯಿತು? ಈಗ ಅಲ್ಲಿ ಬರೀ ಖಾಲಿ ಮನೆಗಳಿವೆ. ಆದ್ರೆ ನೀವು ಹೇಳ್ಬೋದು, ರಾತ್ರಿ ಎಲ್ಲರೂ ಸೇರಿ ಎಲ್ಲೋ ಹೋಗಿರ್ಬೋದು ಅಂತ. ಫ್ರೆಂಡ್ಸ್ ನೋಡಿ, ಯಾರಾದ್ರೂ ಊರು ಬಿಟ್ಟು ಹೋಗ್ಬೇಕು ಅಂದ್ರೆ ತಯಾರಿ ಮಾಡಿಕೊಂಡು ಬಟ್ಟೆ ಕಟ್ಕೊಂಡು ಹೋಗ್ತಾರೆ. ಇಡೀ ಒಂದೇ ರಾತ್ರಿಯಲ್ಲಿ ಒಂದು ಊರು ಖಾಲಿ ಆದ್ರೆ ಜನರು ಹೋಗೋದು ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಆಗಿರ್ಲಿಲ್ಲ. ಜನ ಅಡಿಗೆ ಒಲೆ ಮೇಲೇನೆ ಬಿದ್ದು ಹೋಗಿದ್ರು. ಇಡೀ ಅಡುಗೆ ಬೆಳಗ್ಗೆ ಅಷ್ಟರಲ್ಲಿ ಸುಟ್ಟು ಹೋಗಿತ್ತು. ಯಾರು ತಯಾರಿ ಮಾಡಿಕೊಳ್ದೇನೆ ಹೋಗಿದ್ರು. ಅವರ ಬಟ್ಟೆ, ಹಣ, ಪಾತ್ರೆ ಹಾಗೂ ಇತರೆ ವಸ್ತುಗಳನ್ನ ಇಲ್ಲೇ ಬಿಟ್ಟು ಹೋಗಿದ್ರು. ಆದ್ರೆ ಇದೆಲ್ಲ ಹೇಗೆ ಆಯ್ತು, ಜನ ಎಲ್ಲಿಗೆ ಹೋದ್ರು ಎಂಬುದು ಯಾರಿಗೂ ಗೊತ್ತಿಲ್ಲ. ರಾಜಸ್ಥಾನಿ ಹತ್ತಿರ ಇನ್ನೂ ಒಂದು ಸುಂದರವಾದ ಸ್ಟೇಟ್ ಇದೆ, ಅದೇ ಗುಜರಾತ್. ಈ ಸ್ಟೇಟ್ ಬಗ್ಗೆ ನಾವು ಕೇಳಿರೋದೆ, ಇದು ಕೃಷ್ಣ ದ್ವಾರಕಾ ನಗರ ಎಂದು. ಆದ್ರೆ ನಿಮ್ಗೆ ಗೊತ್ತಾ, ದ್ವಾರಕಾ ನಿಜವಾಗಿಯೂ ಸಿಕ್ಕಿದೆ. ಈಗಲೂ ಕೂಡ ಶೋಧನೆ ನಡೀತಾ ಇದೆ. ಫ್ರೆಂಡ್ಸ್, ನೀವು ಒಂದು ಸಲ ಯೋಚನೆ ಮಾಡಿ, ಬೆಂಗಳೂರು ಮತ್ತು ಮುಂಬೈನಂತಹ ದೊಡ್ಡ ದೊಡ್ಡ ಸಿಟಿಗಳು ನೀರಿನಲ್ಲಿ ಮುಳುಗಿದ್ರೆ ಹೇಗೆ ಇರುತ್ತೆ ಅಂತ. ಇದು ಸತ್ಯವಾದ ಘಟನೆ. ನಿಜಕ್ಕೂ ಕೃಷ್ಣನ ದ್ವಾರಕಾ ನಗರಿ ಇತ್ತು, ಅದು ಈಗ ಮುಳುಗಿದೆ.
ಮುಳುಗೋ ಸಮಯದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಈಗ ನೀನು ಅಲ್ಲಿಂದ ಎಲ್ಲಾ ಸ್ತ್ರೀಯರನ್ನು ಮತ್ತು ಮಕ್ಕಳನ್ನು ಕರೆದುಕೊಂಡು ಬೇರೆ ಕಡೆ ಹೋಗುವಂತ. ಅರ್ಜುನ ಎಲ್ಲರನ್ನೂ ಅವರ ಜೊತೆ ಕರೆದುಕೊಂಡು ಹೋಗ್ತಾರೆ. ಆ ನಂತರ ಪೂರ್ತಿ ದ್ವಾರಕಾ ನಗರಿ ಮುಳುಗಿ ಹೋಗುತ್ತೆ. ಅದರ ಅವಶೇಷಗಳು ಇನ್ನೂ ನೀರಿನಲ್ಲಿ ಇವೆ. ಇನ್ನೂ ಕೂಡ ಹಲವು ವಿಷಯಗಳು ಗೊತ್ತಾಗಿಲ್ಲ, ಆ ನೀರಿನಲ್ಲಿ ಎಷ್ಟು ರಹಸ್ಯಗಳು ಅಡಗಿವೆ ಅಂತ. ಈಗ ನಾವು ಭಾರತದ ಮಧ್ಯೆ ಬರೋಣ. ಭಾರತದ ಹೃದಯ ಎಂದೇ ಕರೆಯುವ ಮಧ್ಯಪ್ರದೇಶದಲ್ಲಿ ಅಮರಕಂಟಕ್ ಎಂದೇ ಕರೆಯುವ ಚಿಕ್ಕ ಕಸುಬು ಇದೆ. ಆ ಪ್ಲೇಸ್ ಬಗ್ಗೆ ತುಂಬಾ ಮಾನ್ಯತೆ ಇದೆ. ಯಾಕೆಂದ್ರೆ ಅಮರಕಂಟಕ್ ಇದು ಒಂದು ನದಿಯ ಸೃಜನ ಹೊಂದುತ್ತೆ. ಒರಿಜಿನ್ ಪಾಯಿಂಟ್ ಆಫ್ ರಿವರ್ ಕಾಲ್ಡ್ ನರ್ಮದಾ. ನಮ್ಮ ಭಾರತದಲ್ಲಿ ಇರುವ ಆಲ್ಮೋಸ್ಟ್ ಎಲ್ಲಾ ನದಿಗಳು ಮೇಲಿಂದ ಶುರುವಾಗಿ ಕೆಳಗಡೆ ಹರಿಯುತ್ತವೆ, ನಾರ್ತ್ ಟು ಸೌತ್, ಅಂದ್ರೆ ನಾರ್ತ್ ಇಂದ ಸೌತ್ ಕಡೆಗೆ. ನರ್ಮದಾ ನದಿಗೆ ಪಾತಾಳ ನದಿ ಎಂದು ಕೂಡ ಕರೆಯಲಾಗುತ್ತೆ. ಯಾಕೆ ಗೊತ್ತಾ? ಈ ನರ್ಮದಾ ನದಿಯು ಭಾರತದ ಮಧ್ಯೆಯಿಂದ ಸೆಂಟರ್ ಇಂದ ಮೇಲಗಡೆ ಹರಿಯುತ್ತೆ ನಾರ್ತ್ ಕಡೆಗೆ. ಈಗ ಇನ್ನು ಸ್ವಲ್ಪ ಕೆಳಗಡೆ ಬರೋಣ. MP ಇಂದ ಇನ್ನೊಂದು ಅದ್ಭುತವಾಗಿರೋ ಸ್ಟೇಟ್ ಇದೆ, ಅದೇ ಮಹಾರಾಷ್ಟ್ರ, ಮುಂಬೈ. ಮಹಾರಾಷ್ಟ್ರದಲ್ಲಿ ಇನ್ನೊಂದು ಸಿಟಿ ಇದೆ, ಅದೇ ಔರಂಗಾಬಾದ್. ಔರಂಗಾಬಾದ್ ಹತ್ತಿರ ಇನ್ನೊಂದು ಟೆಂಪಲ್ ಇದೆ, ಎಲ್ಲೋರಾ ಟೆಂಪಲ್. ಎಲ್ಲೋರಾ ಟೆಂಪಲ್ ಅನ್ನ ಯಾರು ಕಟ್ಟಿಸಿದ್ದು, ಯಾವಾಗ ಕಟ್ಟಿಸಿದ್ದು, ಹೇಗೆ ಕಟ್ಟಿದ್ರು ಎಂಬ ಪ್ರಶ್ನೆಗೆ ಸೈನ್ಸ್ ಹತ್ರ ಉತ್ತರ ಇಲ್ಲ. ನೀವು ಯಾವುದೇ ಕನ್ಸ್ಟ್ರಕ್ಷನ್ ನೋಡಿ ಹೇಗೆ ಇರುತ್ತೆ ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ಕಟ್ತಾರೆ. ಬಟ್ ಇಡೀ ಜಗತ್ತಿನಲ್ಲಿ ಇದು ಒಂದು ಟೆಂಪಲ್ ಮಾತ್ರ ಮೇಲಿಂದ ಕೆಳಗಡೆ ನಿರ್ಮಿಸಿದ್ದಾರೆ. ಅದು ಕೂಡ ಒಂದೇ ಒಂದು ಗುಡ್ಡದಲ್ಲಿ ಕೆತ್ತನೆ ಮಾಡಲಾಗಿದೆ. ಹಾಗೂ ಜನರ ನಂಬಿಕೆ ಇದೆ, ಅದೇನಪ್ಪಾ ಅಂದ್ರೆ ಈ ಟೆಂಪಲ್ ಕಟ್ಟೋದಕ್ಕೆ ಯಾವುದೇ ಮಾಡರ್ನ್ ಸೈನ್ಸ್ ಯೂಸ್ ಮಾಡಿಲ್ಲ, ಕೇವಲ ಉಳಿ ಮತ್ತು ಸುತ್ತಿಗೆಯಿಂದ ನಿರ್ಮಿಸಿದ್ದಾರೆ ಅಂತ. ಈ ಎರಡು ವಸ್ತುಗಳನ್ನ ಯೂಸ್ ಮಾಡಿ ಕೆಲವು ವರ್ಷಗಳಲ್ಲಿ ಕಟ್ಟಲಾಗಿದೆ. ಇದರಲ್ಲಿ ಸುಮಾರು ಪಿಲ್ಲರ್ಸ್ ಇವೆ, ಡೋರ್ಸ್ ಇವೆ. ಇದರಲ್ಲಿ ತುಂಬಾ ಸ್ಕ್ಯಾಪ್ಚರ್ಸ್ ಅಂಡ್ ಪ್ರತಿಮೆಗಳನ್ನ ಕೆತ್ತಲಾಗಿದೆ. ಯಾಕೆ ಕಟ್ಟಿದ್ದು, ಹೇಗೆ ಕಟ್ಟಿದ್ದು, ಹೇಗೆ ನಿರ್ಮಿಸಲಾಗಿದೆ, ಇಂದಿನ ಮಾಡರ್ನ್ ಆರ್ಕಿಟೆಕ್ಚರ್ ಬಳಿ ಈ ಪ್ರಶ್ನೆಗೆ ಉತ್ತರ ಇಲ್ಲ. ಹಾಗೂ ಈ ದೇವಸ್ಥಾನವನ್ನು ನಿರ್ಮಿಸುವಾಗ 8 ಲಕ್ಷ ಟನ್ ಅಷ್ಟು ಕಲ್ಲುಗಳನ್ನ ಕಟ್ ಮಾಡಿ ತೆಗೆಯಲಾಗಿದೆ. ಈ ಟೆಂಪಲ್ ಕಟ್ಟುವಾಗ ಶೇಪ್ ಕೊಡೋಕೆ ಕಟ್ ಮಾಡಿರುವ ಕಲ್ಲುಗಳು ಈ ಟೆಂಪಲ್ ಸುತ್ತಮುತ್ತ ಹಾಗೂ ಎಷ್ಟೋ ಕಿಲೋಮೀಟರ್ ದೂರ ಹುಡುಕಿದ್ರೂ ಕೂಡ ಸಿಗೋದಿಲ್ಲ. ಈ ಕಲ್ಲುಗಳು ಎಲ್ಲಿ ಹೋದವು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ. ನೆಕ್ಸ್ಟ್ ಒಂದು ಸುಂದರವಾದ ಅದ್ಭುತವಾದ ಟೆಂಪಲ್ ಬರುತ್ತೆ ಸೌತ್ ಡೌನ್ ಸೈಡ್ ಹತ್ತಿರ. ಆ ಟೆಂಪಲ್ ಹೆಸರು ವೀರಭದ್ರ ಟೆಂಪಲ್. ಈ ಟೆಂಪಲ್ಗೆ ಟೆಂಪಲ್ಸ್ ಆಫ್ ಪಿಲ್ಲರ್ಸ್ ಅಂತ ಕೂಡ ಕರೀತಾರೆ. ಈ ಟೆಂಪಲ್ ಅಲ್ಲಿ ತುಂಬಾ ಪಿಲ್ಲರ್ಸ್ ಇವೆ. ಅದರಲ್ಲಿ ಒಂದು ಅದ್ಭುತವಾದ ಪಿಲ್ಲರ್ ಇದೆ, ಅದು ನೆಲಕ್ಕೆ ಟಚ್ ಆಗಿಲ್ಲ. ಇದು ಒಂದು ಹ್ಯಾಂಗಿಂಗ್ ಪಿಲ್ಲರ್ ಇನ್ಸೈಡ್ ದಿ ಟೆಂಪಲ್. ಇಲ್ಲಿ ಪೂಜೆ ಮಾಡುವ ಪದ್ಧತಿ ಹೇಗೆ ಇದೆ ಅಂದ್ರೆ, ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಕೇಳಿಕೊಂಡು ಆ ಹ್ಯಾಂಗಿಂಗ್ ಪಿಲ್ಲರ್ ಕೆಳಗಡೆಯಿಂದ ಒಡನೆ ಅಥವಾ ಬಟ್ಟೆ ಪಾಸ್ ಮಾಡ್ತಾರೆ. ಇದು ಅಲ್ಲಿನ ಜನರ ಪದ್ಧತಿ ಇದೆ. ಆದ್ರೆ ಇದು ನಾರ್ಮಲ್ ಇದೆ. ಅಬ್ನಾರ್ಮಲ್ ಏನಿದೆ ಗೊತ್ತಾ? ತುಂಬಾ ಜನ ಬೇರೆ ಬೇರೆ ಏರಿಯಾಗಳಲ್ಲಿ ತಿಳಿದುಕೊಳ್ಳೋಕೆ ಟ್ರೈ ಮಾಡಿದ್ರು, ಈ ಪಿಲ್ಲರ್ ಹೇಗಾಗಿದೆ, ಈ ಪಿಲ್ಲರ್ ಟೆಂಪಲ್ ನ ಸಪೋರ್ಟ್ಗೆ ನಿಂತಿಲ್ಲ. ಸೊ ಈ ಪಿಲ್ಲರ್ ಅನ್ನ ತೆಗೆದು ಬಿಡೋಣ ಅಂದ್ರೆ ಆ ಪಿಲ್ಲರ್ ಅನ್ನ ತೆಗೆಯೋಕೆ ಆಗಲ್ಲ. ಯಾಕೆ ಅಂದ್ರೆ ಅದರ ಮೇಲಿರುವ ರೂಫ್ ಕ್ರ್ಯಾಕ್ ಬರುತ್ತೆ. ಆದ್ರೆ ಅದನ್ನ ನೋಡಿದ್ರೆ ಹೆಂಗನ್ಸುತ್ತೆ ಗೊತ್ತಾ? ಇಡೀ ಟೆಂಪಲ್ ಗೆ ಸಪೋರ್ಟ್ ಕೊಟ್ಟಿರೋ ಹಾಗೆ ಅನ್ಸುತ್ತೆ. ಸೊ ಈಗ ನೀವೇ ಯೋಚನೆ ಮಾಡಿ ಈ ವಸ್ತು ಎಷ್ಟು ಅದ್ಭುತವಾಗಿದೆ ಅಂತ. ಈ ಪಿಲ್ಲರ್ ಗ್ರೌಂಡ್ ಗೆ ಟಚ್ ಆಗಿಲ್ಲ, ಆದ್ರೂ ಕೂಡ ಈ ಪಿಲ್ಲರ್ ಅನ್ನ ತೆಗೆದ್ರೆ ಇಡೀ ದೇವಸ್ಥಾನವೇ ಕ್ರ್ಯಾಕ್ ಬರುತ್ತೆ. ಆದ್ರೆ ಆರ್ಕಿಟೆಕ್ಟರ್ ಹತ್ತಿರ ಅಂಡ್ ಮಾಡರ್ನ್ ಇಂಜಿನಿಯರ್ ಗಳ ಹತ್ತಿರ ಈ ಪ್ರಶ್ನೆಗೆ ಉತ್ತರವಿಲ್ಲ. ಇನ್ನು ಕೊನೆಯದಾಗಿ ಪದ್ಮನಾಭ ಸ್ವಾಮಿ ಟೆಂಪಲ್. ಇದು ತುಂಬಾನೇ ಮಿಸ್ಟರೀಸ್ ಹಾಗೂ ಇಂಟ್ರೆಸ್ಟಿಂಗ್ ಆಗಿ ಇದೆ. ಇದರಲ್ಲಿ ಹಲವು ಡೋರ್ಸ್ ಗಳನ್ನ ತೆಗೆಯಲಾಗಿದೆ. ಪ್ರತಿಯೊಂದು ಬಾಗಿಲಲ್ಲೂ ತುಂಬಾ ಬಂಗಾರ, ಬೇರೆ ಬೇರೆ ಪ್ರಕಾರದ ಜ್ಯುವೆಲರೀಸ್ ಸಿಗುತ್ತೆ ಅಂಡ್ ಗೋಲ್ಡ್ ಕಾಯಿನ್ಗಳು ಸಿಗುತ್ತವೆ. ಹಾಗೂ ಇಲ್ಲಿರುವ ಡೋರ್ ತುಂಬಾನೇ ಮಿಸ್ಟರೀಸ್ ಅನ್ನ ಹೊಂದಿರುವ ಡೋರ್ ಇದಾಗಿದೆ. ಈ ಡೋರ್ 2 ಸ್ಲೈಡ್ಸ್ ಅನ್ನ ಹೊಂದಿದೆ. ಎರಡರ ಮೇಲೂ 2 ದೊಡ್ಡ ಹಾವಿನ ಕೆತ್ತನೆ ಇದೆ. ಇದರ ಮೇಲೆ ಯಕ್ಷಿಣಿ ಫೇಸ್ ಇದೆ. ಈ ಡೋರ್ ನ ಅದ್ಭುತ ಏನಪ್ಪಾ ಅಂದ್ರೆ ಈ ಡೋರ್ಗೆ ಯಾವುದೇ ರೀತಿ ಕೀ ಇಲ್ಲ ಅಂಡ್ ಲಾಕ್ ಕೂಡ ಇಲ್ಲ. ವಿಚಿತ್ರ ಅಲ್ವಾ? ಕೆಲವು ರೀಸನ್ ಗಳಿಂದ ಸುಪ್ರೀಂ ಕೋರ್ಟ್ ಆ ಡೋರ್ ಅನ್ನ ತೆಗೆಯಲು ಪರ್ಮಿಷನ್ ಅನ್ನ ಕೊಟ್ಟಿಲ್ಲ. ಕೆಲವೊಂದು ಜನ ಅಂತಾರೆ ಈ ಡೋರ್ ನಲ್ಲಿ ಇಡೀ ಜಗತ್ತಿಗೆ ಆಗುವಷ್ಟು ಸಂಪತ್ತು ಇದೆ ಅಂತ. ಇದು ಸಿಕ್ಕರೆ ಜಗತ್ತಲ್ಲೇ ನಾವೇ ಶ್ರೀಮಂತರು ಆಗುವಷ್ಟು ಸಂಪತ್ತು ಇದೆ ಎಂದು ಹೇಳ್ತಾರೆ. ಹಾಗೂ ಕೆಲವೊಂದು ಜನರಿಗೆ ನಂಬಿಕೆ ಕೂಡ ಇದೆ. ಅದೇನಪ್ಪಾ ಅಂದ್ರೆ ಆ ಡೋರ್ ಅನ್ನ ಓಪನ್ ಮಾಡಿದ್ರೆ ಅಪಾಯ ಕೂಡ ಇದೆ ಅಂತ. ಅದೇನಪ್ಪಾ ಅಂದ್ರೆ ಪ್ರಳಯ ಆಗೋದು, ಪ್ರಕೃತಿಯ ವಿಕೋಪಗಳು ಉಂಟಾಗೋದು, ಇನ್ನಿತರ ಸಮಸ್ಯೆಗಳು ಉಂಟಾಗ್ತವೆ ಅಂತ ಅಲ್ಲಿನ ಜನರು ನಂಬ್ತಾರೆ. ಹಾಗೂ ತುಂಬಾ ಜನ ಸೈಂಟಿಸ್ಟ್ಗಳು ಆ ಡೋರ್ ಅನ್ನ ಓಪನ್ ಮಾಡಲು ತುಂಬಾ ಪ್ರಯತ್ನಿಸ್ತಾರೆ. ಆ ಪ್ರಯತ್ನ ಮಾಡಿದಾಗೆಲ್ಲ ಈ ರೀತಿ ಸಮಸ್ಯೆಗಳು ಉಂಟಾಗಿವೆ. ಈ ರೀತಿ ಘಟನೆಗಳು ಆ ಊರಲ್ಲಿ ನಡೆದಿವೆ. ತುಂಬಾ ಪ್ಲೇಸಸ್ ನಲ್ಲಿ ಹೀಗೆ ಆಗಿರೋ ಘಟನೆಗಳ ಎವಿಡೆನ್ಸ್ ಹಾಗೂ ರೈಟಿಂಗ್ಸ್ ನಿಮ್ಗೆ ನೋಡೋಕೆ ಸಿಗ್ತವೆ. ಹಾಗೂ ಅಲ್ಲಿನ ಜನರು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ಆ ಡೋರ್ಗೆ ಕಿವಿ ಕೊಟ್ಟು ಕೇಳಿದ್ರೆ ಸಮುದ್ರದ ಅಲೆ ಸೌಂಡ್ ಬರುತ್ತೆ ಅಂತ ಅಲ್ಲಿನ ಜನರು ಹೇಳ್ತಾರೆ. ಬಟ್ ಸೈನ್ಸ್ಗೆ ಗೊತ್ತಿಲ್ಲ ಆ ಡೋರ್ ಹೇಗೆ ಓಪನ್ ಆಗುತ್ತೆ ಮತ್ತು ಆ ಡೋರ್ ಇಂದ ಏನಿದೆ ಅಂತ. ಸೊ ಇದು ಫ್ರೆಂಡ್ಸ್ ನಮ್ಮ ಭಾರತದ 9 ಮಿಸ್ಟರೀಸ್ ಪ್ಲೇಸ್ಗಳು. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಸೊ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಎನಿವೇ ಥ್ಯಾಂಕ್ ಫಾರ್ ವಾಚಿಂಗ್.